ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು 5ನೇ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲ ಪಾಠ ಒಟ್ಟಿಗೆ ಬಾಳುವ ಆನಂದ. ಈ ಒಂದು ಪಾಠದ ಅರ್ಥ ವಿವರಣೆಯನ್ನ ಸಾರಾಂಶವನ್ನ ಸರಳವಾಗಿ ಒಂದು ಕಥೆಯ ರೂಪದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಇದು ಒಂದು ಜನಪದ ಸಾಹಿತ್ಯ ಆಗಿದೆ. ಏನಪ್ಪಾ ಜನಪದ ಸಾಹಿತ್ಯ ಅಂತಂದ್ರೆ ಜನರ ಬಾಯಿಂದ ಬಾಯಿಗೆ ಬೆಳೆದು ಬಂದಿರುವಂತಹ ಸಾಹಿತ್ಯ ಅಂತ ಕರಿತೀವಿ. ಹಾಗಾದ್ರೆ ಹೇಗೆ? ಈಗ ನೋಡಿ, ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಅಥವಾ ಅಮ್ಮ ಇವ್ರು ಯಾರಾದ್ರೂ ನಿಮ್ಗೆ ಸಣ್ಣ ಪುಟ್ಟ ಕಥೆಗಳನ್ನ ಹೇಳ್ತಿರ್ತಾರಲ್ಲ, ಈ ರೀತಿಯಾಗಿ ಕಥೆಯ ರೂಪದಲ್ಲಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬೆಳೆದು ಬಂದಂತಹ ಸಾಹಿತ್ಯವನ್ನ, ಕಥೆಗಳನ್ನ, ಹಾಡುಗಳನ್ನ ನಾವು ಜನಪದ ಸಾಹಿತ್ಯ ಅಂತ ಕರಿತೀವಿ ಅಲ್ವಾ. ಅಂತಹ ಒಂದು ಕಥೆಯಲ್ಲಿ ಒಟ್ಟಿಗೆ ಬಾಳುವ ಆನಂದ ಇದು ಸಹ ಒಂದಾಗಿದೆ ಅಲ್ವಾ. ಈಗಾದ್ರೆ ಪಾಠದ ಶೀರ್ಷಿಕೆ ಅರ್ಥವನ್ನ ನೋಡಿ. ಒಟ್ಟಿಗೆ ಅಂದ್ರೆ ಒಗ್ಗಟ್ಟಾಗಿ, ಒಂದಾಗಿ ಬಾಳುವುದರಿಂದ, ಬದುಕುವುದರಿಂದ ನಮಗೆ ಸಂತೋಷ, ನೆಮ್ಮದಿ, ಆನಂದಗಳು ಸಿಗ್ತವೆ ಅಂತ ಇಲ್ಲಿ ಈ ಒಂದು ಕಥೆಯ ಸಂದೇಶ ಆಗಿದೆ. ನೀವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಮರ ಇದೆ, ಒಂದು ಕಲ್ಲಿದೆ ಅಲ್ವಾ. ಹಾಗಾದ್ರೆ ಇವು ಒಟ್ಟಿಗೆ ಇದ್ವಾ ಮೊದಲೇ? ಯಾಕೆ ಹೊರಗಡೆ ಹೋದ್ವು? ಯಾಕೆ ದೂರ ದೂರ ಆದ್ವು ಅಲ್ವಾ? ಈ ಒಂದು ಕಥೆಯ ಸಾರ ಆಗಿರುತ್ತೆ ಇದು. ಯಾಕೆ ಮರ ಮತ್ತು ಕಲ್ಲು ದೂರ ದೂರ ಆಯ್ತು, ಮತ್ತೆ ಇವೆರಡು ಒಂದಾಗ್ತಾವ? ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಪಾಠವನ್ನ ನೋಡ್ತಾ ತಿಳ್ಕೊಳ್ಳೋಣ ಮಕ್ಕಳೇ ಅಲ್ವಾ. ಬನ್ನಿ ಪಾಠ ಪ್ರವೇಶವನ್ನ ನೋಡೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಮ್ಮ ನಡುವೆ ಇರುವ ದ್ವೇಷ, ಅಸೂಯೆಗಳನ್ನು ಮರೆತು ಎಲ್ಲರನ್ನು ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ ಅಲ್ವಾ. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಒಗ್ಗಟ್ಟಾಗಿದ್ದಷ್ಟು ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜಿ ತಾತ ಎಲ್ಲರ ಜೊತೆಯಲ್ಲಿ ನಾವು ಬದುಕ್ತಾ ಇದ್ರೆ ನಮ್ಮ ಶಕ್ತಿ ಜಾಸ್ತಿ ಆದಾಗೆ ನಮಗೆ ಭಾವನೆ ಬರುತ್ತೆ ಅಲ್ವಾ. ನಾವು ಯಾವುದೇ ಕಷ್ಟ ಬಂದಾಗೂ ಎದುರಲ್ಲ ಅದಕ್ಕೆ. ಎಲ್ಲರೂ ಇದ್ದಾರೆ ನಮ್ ಜೊತೆಯಲ್ಲಿ, ಅಣ್ಣ ಇದ್ದಾನೆ, ತಂಗಿ ಇದ್ದಾಳೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅಜ್ಜಿ ಇದ್ದಾರೆ, ತಾತ ಇದ್ದಾರೆ ಅನ್ನುವಂತಹ ಭಾವನೆ ನಮ್ಗೆ ಧೈರ್ಯವನ್ನ ತಂದು ಕೊಡುತ್ತೆ ಅಲ್ವಾ. ಎಲ್ಲಾರು ಹಾಗೆ ಒಟ್ಟಿಗೆ ಬದುಕೋದ್ರಿಂದ ಸುಖನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ. ಯಾವಾಗಪ್ಪ ಎಲ್ಲರೂ ಒಟ್ಟಿಗೆ ಬದುಕೋದ್ರಿಂದ ಸುಖ ಸಿಗುತ್ತೆ ಅಂದ್ರೆ ನಮ್ಮಲ್ಲಿ ದ್ವೇಷ, ಅಸೂಯೆಗಳು ಇಲ್ಲದೆ ಇದ್ದಾಗ, ನಾನು ಅನ್ನುವಂತಹ ಅಹಂಕಾರದ ಮೊಳಕೆ ಚಿಗುರದೆ ಇದ್ದಾಗ, ನಾವೆಲ್ಲ ಒಟ್ಟಿಗೆ ಇದ್ದಾಗ ಸಂತೋಷ ಸಿಗುತ್ತೆ. ಇಲ್ಲ ಅಂತಂದ್ರೆ ನಮ್ಮಲ್ಲಿ ದ್ವೇಷ, ಅಸೂಯೆ, ಅದ್ರ ಜೊತೆಗೆ ನಾನು ಅನ್ನುವಂತ ಅಹಂಕಾರ ತುಂಬಿಕೊಂಡು ನಾವೆಲ್ಲ ಒಟ್ಟಿಗೆ ಇದ್ರೂ ಸಹ ಅಲ್ಲಿ ನೆಮ್ಮದಿ ಇರಲ್ಲ ಅಲ್ವಾ. ನಾವು ಒಟ್ಟಿಗೆ ಇದ್ರೆ ನಮ್ಮಲ್ಲಿ ಏನಿರ್ಬೇಕು? ಅನ್ಯೋನ್ಯತೆ, ಹೊಂದಾಣಿಕೆ, ನಾವು ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಂಡು ಹೊಂದಿಕೊಂಡು ಹೋಗುವಂತಹ ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು ಅಲ್ವಾ. ನೋಡಿ, ಇಲ್ಲಿ ಒಂದು ಕತೆ ಇದೆ. ಒಂದು ಹಳ್ಳಿ ಅಲ್ವಾ. ಆ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ರೈತನಿಗೆ ಒಂದು ಹೊಲ ಇತ್ತು. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ರೈತನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು ಅಲ್ವಾ. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಅಲ್ವಾ. ಯಾವಾಗ ಸಂತೋಷವಾಗಿದ್ವು ಅಂತ ನೋಡ್ತೀವಿ ಇಲ್ಲಿ. ಅಂದ್ರೆ ನೋಡಿ, ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ರ, ಒಂದು ಊರಲ್ಲಿ
ಒಬ್ಬ ರೈತ ಇದ್ದಾನೆ, ರೈತನಿಗೆ ಒಂದು ಹೊಲ ಇದೆ ಅಲ್ವಾ. ಈ ರೈತನ ಹೊಲದ ಬದಿಯಲ್ಲಿ ಒಂದು ಬೇವಿನ ಮರ ಬೆಳೆದು ನಿಂತಿದೆ. ತಾನಾಗೆ ಬೆಳೆದು ನಿಂತಿದೆ, ಸಹಜ ಅಲ್ವಾ. ಹೊಲದ ಸುತ್ತಮುತ್ತ ಮರ ಗಿಡಗಳು ಬೆಳೆಯೋದು ಸಹಜ. ಹಾಗೆ ಇಲ್ಲಿ ಬೇವಿನ ಮರ ಬೆಳೆದು ನಿಂತಿದೆ. ಅದು ಹೇಗೋ ಏನೋ ಗೊತ್ತಿಲ್ಲ, ಮಳೆ ಗಾಳಿಯಿಂದ ಬಂತು ಅಥವಾ ಇನ್ಯಾರಾದ್ರೂ ತಂದು ಅಲ್ಲಿ ಹಾಕಿದ್ರು, ಅದ್ರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತ್ಕೊಳ್ತು ಅಲ್ವಾ. ಹೇಗೋ ಬಂದಿದೆ, ಅದು ಮನುಷ್ಯ ಪ್ರಯತ್ನದಿಂದ ಬಂದಿರಬಹುದು ಅಥವಾ ಪ್ರಕೃತಿಯ ನಿಯಮದಿಂದ ಗಾಳಿ ಮಳೆಯಿಂದಾಗಿ ಗುಡ್ಕೊಂಡು ಅಲ್ಲಿಗೆ ಬಂದ್ ಸೇರಿರಬಹುದು. ಹೇಗೋ ಬಂದಿದೆ, ಒಟ್ನಲ್ಲಿ ಬಂದ್ ಸೇರ್ಕೊಳ್ತಲ್ಲ ಮರದ ಕೆಳಗಡೆ. ಇಲ್ಲಿ ಏನಾಯ್ತು, ಈ ಮರದ ಮೇಲೆ ಕೂತ್ಕೊಳ್ತವಲ್ಲ ಹಕ್ಕಿಗಳು, ಈ ಹಕ್ಕಿಗಳ ಹಿಕ್ಕೆ ಬಿದ್ದು 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 ಏನಾಯ್ತು, ಹಿಕ್ಕೆ ಅಂತಂದ್ರೇನು, ಅವೇನು ಕಸ ಹಾಕತ್ತಲ್ಲ, ಆ ಕಸ ಎಲ್ಲ ಬಿದ್ದು 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 ಆ ಕಲ್ಲಿನ ಮೇಲೆ ಬಿಳಿ ಬಣ್ಣದ ಗೆರೆಗಳು ಬರೋದಿಕ್ ಶುರುವಾಯ್ತು. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಕಲ್ಲಿನ ಮೇಲೆ ಬಿಳಿ ಬಿಳಿ ಬಣ್ಣದ ಗೆರೆಗಳು ಅಂದ್ರೆ ಮಾರ್ಕ್ಗಳೆಲ್ಲ ಆಯ್ತು. ಆ ಹಕ್ಕಿಯ ಹಿಕ್ಕೆ ಬಿದ್ದು 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 ಬಿಳಿ ಬಣ್ಣದ ಮಾರ್ಕ್ ಆಯ್ತು. ಹೀಗಾಗಿ ಜನ ಅದನ್ನ ನೋಡ್ತಾ ನೋಡ್ತಾ ಏನ್ ಅನ್ಕೊಂಡ್ರು ಗೊತ್ತಾ, ಓ ಅಮ್ಮನ ಕಲ್ಲು ಅಂತ ಅನ್ಕೊಂಡ್ರು. ನಮಗ್ ಗೊತ್ತಿದೆ ಮಕ್ಕಳೇ, ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಸಣ್ಣ ಕಲ್ಲು, ಒಂದು ಮರ, ಈ ಏನೇ ಕಂಡ್ರು ಸಹ ಅದನ್ನ ದೇವ್ರು ಅಂತ ಪೂಜೆ ಮಾಡುವಂತಹ ಸಂಪ್ರದಾಯ ನಮ್ದು ಅಲ್ವಾ. ಒಂದು ಸಣ್ಣ ಕಲ್ಲು ನಾವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೋ ದೇವರುಗಳನ್ನ ನಾವೇ ಸಣ್ಣ ಪುಟ್ಟ ಕಲ್ಲುಗಳನ್ನ ಇಟ್ಟು ಅದಕ್ಕೆ ಪೂಜೆ ಮಾಡಿ ಪ್ರತಿ ವರ್ಷ ಅದನ್ನ ಆರಾಧಿಸುವಂತದನ್ನ ನಾವು ನೋಡಿದ್ವಿ. ಆ ನಂಬಿಕೆ ನಮಗಿದೆ. ಹಾಗೆ ಅಂಥದ್ರಲ್ಲಿ ಬೇವಿನ ಮರ, ಅರಳಿ ಮರ ಅನ್ನುವಂಥದ್ದು ಪೂಜೆಗೆ ಅರ್ಹವಾಗಿರುವಂತಹ ಮರಗಳು. ನಾವು ಈ ಅಶ್ವತ್ಥ ಕಟ್ಟೆಯಲ್ಲೆಲ್ಲ ನೋಡ್ತೀವಲ್ಲ, ಅಲ್ಲಿ ಬೇವಿನ ಮರ ಇದ್ದೇ ಇರುತ್ತೆ, ಅರಳಿ ಮರ ಇರುತ್ತೆ. ಸೊ ಇಲ್ಲಿ ಬೇವಿನ ಮರ ಬಂದಿದೆ, ಬೆಳೆದಿದೆ, ಅದ್ರ ಕೆಳಗಡೆ ಒಂದು ಕಲ್ಲು ಬಂದಿದೆ. ಆ ಕಲ್ಲಿನ ಮೇಲೆ ಹಿಕ್ಕೆ ಬಿದ್ದು ಬಿದ್ದು ಏನಾಗಿದೆ, ಬಿಳಿ ಬಣ್ಣದ ಪಟ್ಟೆಗಳು ಬಿದ್ದಿದೆ. ಬಿಳಿ ಬಣ್ಣದ ಪಟ್ಟೆಗಳು ಬಿದ್ದ ತಕ್ಷಣ ಜನರಿಗೆ ಏನನ್ನಿಸ್ತು, ಓ ಇದು ದೇವರ ಕಲ್ಲು ಅಂತ ಅನಿಸ್ತು. ಅಂದ್ರೆ ಅಮ್ಮನ ಕಲ್ಲು ಅಂತಂದ್ರೆ ಮಾರಮ್ಮ, ಮಾರಮ್ಮನ ಕಲ್ಲು ಅಂತ ಹೇಳ್ತಾರೆ ಅಲ್ವಾ. ಆ ಮಾರಮ್ಮನ ಕಲ್ಲು ಅಂದ್ರೆ ಅಮ್ಮನ ಕಲ್ಲು ಅಂತ ಅನ್ಕೊಂಡ್ರು. ಸೊ ಹಾಗಾಗಿ ಜನ ಅದನ್ನ ತುಂಬಾ ಭಕ್ತಿಯಿಂದ ಅದನ್ನ ಪೂಜೆ ಮಾಡ್ತಾ ಇದ್ರು. ಅದ್ ತಂಟೆಗೆ ಹೋಗ್ತಾ ಇರಲಿಲ್ಲ, ಅದ್ರ ಮೇಲೆ ಕೂರೋದಾಗ್ಲಿ, ಅದರಿಂದ ಅದನ್ನ ಒಡೆಯೋದಾಗ್ಲಿ ಅಥವಾ ಅದನ್ನ ಬೇರೆ ಕೆಲಸಕ್ಕೆ ಬಳಸೋದಾಗ್ಲಿ ಏನು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಸಂತೋಷವಾಗಿದೆ. ಯಾಕೆ, ಅದು ಬೇವಿನ ಮರದ ನೆರಳಲ್ಲಿ ಇರೋದ್ರಿಂದ ಅದು ಸಂತೋಷವಾಗಿದೆ. ಹೀಗಾಗಿ ಇವೆರಡಕ್ಕೂ ಜನ ಒಂದು ಹೆಸರುಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಏನಂತ, ಓ ಅಮ್ಮನ ಮರ ಮತ್ತೆ ಅಮ್ಮನ ಕಲ್ಲು. ಬೇವಿನ ಮರವನ್ನ ಅಮ್ಮನ ಮರ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು, ಹಾಗೆ ಕಲ್ಲನ್ನ ಅಮ್ಮನ ಕಲ್ಲು ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಪೂಜೆ ಪುನಸ್ಕಾರಗಳೆಲ್ಲ ಶುರು ಆಗಿರತ್ತೆ. ಇದೆಲ್ಲ ನಡೀತಾ ಅವೆರಡು ಸಂತೋಷವಾಗಿತ್ತು. ಹಾಗಾದ್ರೆ ಮುಂದೆ ಏನಾಯ್ತು ಇವೆರಡಕ್ಕೆ ಅಲ್ವಾ, ನೋಡೋಣ. ನೋಡಿ, ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಇಲ್ಲೇ ಶುರುವಾಗೋದು ಅಲ್ವಾ. ಬೇವಿನ ಮರ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ, ನೆನ್ಪಿಟ್ಕೋ ಅಂತ ಕಲ್ಲು ಬೇರೆ ಹೇಳ್ತು. ಹೀಗೆ ಎರಡೂ ಜಗಳ ಮಾಡಿದವು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು, ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಹೊಡೆದು ಹಾಕುತ್ತಾರೆ ಎಂದು ಮರ. ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತಿದ್ದವು ಅಲ್ವಾ. ಎಲ್ಲಿ ಒಗ್ಗಟ್ಟಾಗಿದ್ದಂತಹ ಮರ ಮತ್ತು ಕಲ್ಲಿನ ನಡುವೆ ಭಿನ್ನಾಭಿಪ್ರಾಯ ಉಂಟಾಯ್ತೋ ಆಗ ಅವೆರಡು ದೂರ ದೂರ ಆಯ್ತು. ಭಿನ್ನಾಭಿಪ್ರಾಯ ಉಂಟಾಗೋದಕ್ಕೆ ಕಾರಣ ಏನು, ದ್ವೇಷ, ಅಸೂಯೆ ಜಾಸ್ತಿ ಆಯ್ತು. ನಾನು ಅನ್ನುವಂತಹ ಜಂಬ ಜಾಸ್ತಿ ಆಯ್ತು. ಈ ನಾನು ಅನ್ನುವಂಥದ್ದು ಮರ ಕಲ್ಲಿಗಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಮನುಷ್ಯರಿಗೂ ಕೂಡ ಅದು ಸರಿಯಲ್ಲ. ನಾನು ಅನ್ನುವಂತಹ ಅಹಂಕಾರ ಇದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಶೂನ್ಯ ಆಗ್ಬಿಡತ್ತೆ. ಅದನ್ನ ಬಿಟ್ಟಾಗ ನಾವು ಏನೋ ಸ್ವಲ್ಪ ಮಟ್ಟಿಗೆ ಸಜ್ಜನರಾಗಿ ಬದುಕಬಹುದು. ಒಂದ್ಸಲ ಏನಾಯ್ತು, ತನ್ನಿಂದ ಇನ್ನೊಂದು ಸುಖವಾಗಿದೆ. ಮರಕ್ಕೂ ಅನಿಸ್ತು, ಕಲ್ಲಿಗೂ ಅನಿಸ್ತು. ಓ ಮರ ಅನ್ಕೊಳ್ತು, ನಾನಿದ್ದೀನಿ, ನನ್ನನ್ನ ಜನ ಪೂಜೆ ಮಾಡ್ತಾ ಇದ್ದಾರೆ,
ನನ್ನ ಕೆಳಗಡೆ ಈ ಕಲ್ಲಿದೆ, ಹಾಗಾಗಿ ಅದಕ್ಕೂ ಕೂಡ ಜನ ಪೂಜೆ ಮಾಡ್ತಾ ಇದಾರೆ. ಒಂದು ವೇಳೆ ಏನಾದ್ರೂ ಆ ಕಲ್ಲು ನನ್ನ ಕೆಳಗಡೆ ಇಲ್ಲ ಅಂದ್ರೆ ಆ ಕಲ್ಲಿಗೆ ಪೂಜೆ ಮಾಡಲ್ಲ, ಆ ಕಲ್ಲನ್ನ ಜನ ಹೊಡೆದಾಕ್ತಾರೆ ಅಂತ ಅನಿಸ್ತು. ಹಾಗಾದ್ರೆ ಏನಾಯ್ತು? ಮರದ ಭಾವನೆ, ನಾನು ಅನ್ನುವಂತಹ ಭಾವನೆ ಮರದಲ್ಲಿ ಹುಟ್ಟಿತು. ಇದೇ ಆಲೋಚನೆ ಕಲ್ಲಿಗೂ ಬರುತ್ತೆ. ಕಲ್ಲು ಅನ್ಕೊಳ್ಳುತ್ತೆ ನನ್ನನ್ನ ಅಮ್ಮನ ಕಲ್ಲು ಅಂತ ಜನ ಪೂಜೆ ಮಾಡ್ತಾ ಇದ್ದಾರೆ. ಮರ ನನ್ನಿಂದಾಗಿ ಅದು ಉಳಿಗಾಲ ಇದೆ, ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಜನ ಗೊತ್ತಾ? ಮರವನ್ನ ಬಳಸ್ಕೊಳ್ತಾರೆ, ಮರವನ್ನ ಕಟ್ ಮಾಡ್ತಾರೆ, ಬೇರೆ ಬೇರೆ ಉಪಕರಣಗಳನ್ನ ಮಾಡ್ತಾರೆ ಅಂತ ಕಲ್ಲ ಅನ್ಕೊಳ್ತು. ಹಾಗಾಗಿ ಒಂದ್ ದಿವಸ ಏನಾಯ್ತು, ಮರ ಹೇಗಿದ್ರು ಬೇರನ್ನ ಕಿತ್ಕೊಂಡು ದೂರ ಹೋಗಕ್ಕಾಗಲ್ಲ ಅಲ್ವಾ? ಹೇಗಿದ್ರು ಮರ ಹೇಳಬಹುದಷ್ಟೇ, ಬೇರಿನ ಕಿತ್ಕೊಂಡು ದೂರ ಹೋಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಲ್ಲು ಏನ್ ಮಾಡುತ್ತೆ, ಒಂದು ದಿನ ಇದ್ದಕ್ಕಿದ್ದಂತೆ ಆ ಮರದಿಂದ ಹುರುಳಿ 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 ದೂರ ಬಂದ್ಬಿಡುತ್ತೆ. ಹಾಗ ಅನ್ಕೊಳ್ಳುತ್ತೆ ಮರ, ಓ ನೀನ್ ನನ್ನಿಂದ ದೂರ ಹೋದೆ ಅಲ್ವಾ, ಈಗ ನೋಡ್ತಾ ಇರು ಜನ ಬಂದು ನಿನ್ನ ಒಡೆದಾಕ್ತಾರೆ ಅಂತ ಅನ್ಕೊಳ್ಳುತ್ತೆ. ಅದೇ ಕಲ್ಲು ಅನ್ಕೊಳ್ಳುತ್ತೆ, ಈಗ ನಾನ್ ನಿನ್ನಿಂದ ದೂರ ಬಂದಿದ್ದೀನಲ್ವಾ, ನೋಡ್ತಾ ಇರು ನಿನ್ ಗತಿ ಏನಾಗುತ್ತೆ, ನಿನ್ನನ್ನ ಜನ ತುಂಡು ತುಂಡಾಗಿ ಕಡ್ದಾಕ್ತಾರೆ ಅಂತ ಅನ್ಕೊಳ್ಳುತ್ತೆ. ಹೀಗಾಗಿ ಅವೆರಡು ತಮ್ಮ ಒಳಗಡೆನೆ ಆಲೋಚನೆ ಮಾಡುತ್ತಾ ನಾನು ಅನ್ನುವ ಅಹಂಕಾರವನ್ನ ಜಾಸ್ತಿ ಮಾಡ್ಕೊಂಡು ದೂರ ದೂರ ಹಾಕ್ತವೆ. ಅಂದ್ರೆ ಅವೆರಡರ ನಡುವೆ ಹೊಂದಾಣಿಕೆ ಇಲ್ಲದಂತಾಯ್ತು. ಹೊಂದಾಣಿಕೆ ಇಲ್ಲ ಅಂದ್ರೆ ಹೀಗೆ ಆಗುತ್ತೆ ಅಲ್ವಾ? ಸಮಾಜದಲ್ಲೂ ಅಷ್ಟೇ, ಕುಟುಂಬದಲ್ಲೂ ಅಷ್ಟೇ, ನನ್ನಿಂದಾಗಿ ಇನ್ನೊಬ್ರು ಬದುಕ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ನಾವು ಅವತ್ತಿಗೆ ಶೂನ್ಯ ಆಗ್ಬಿಡ್ತೀವಿ. ನಮ್ಮಿಂದಾಗಿ ಯಾರು ಬದುಕಲ್ಲ ಅಲ್ವಾ? ಎಲ್ಲರೂ ಒಟ್ಟಿಗೆ ಇದ್ರೆ ಬದುಕ್ತೀವಿ. ಅದನ್ನ ಅರ್ಥ ಮಾಡ್ಕೊಂಡು ಬದುಕ್ಬೇಕು. ಹಾಗಾದ್ರೆ ಮರ ಮತ್ತು ಕಲ್ಲಿನ ಪರಿಸ್ಥಿತಿ ಏನಾಗುತ್ತೆ? ಮರ ಬದುಕುತ್ತಾ? ಕಲ್ಲನ್ನ ಜನ ಉಳಿಸ್ತಾರ? ನೋಡೋಣ. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ, ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವವರಿಂದ ಹೊಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು. ನಾವಿಬ್ಬರೂ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದ ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು ಅಲ್ವಾ? ಅಂದ್ರೆ ಒಂದು ದಿವಸ ನೋಡ್ಕೊಂಡು ಹೋಗ್ತಾರೆ, ಹಾಗೆ ಇರತ್ತೆ. ಈ ಕಲ್ಲು ಮತ್ತೆ ಮರ ಏನಾಗುತ್ತೆ, ದೂರ ದೂರ ಆಗಿ ನಾನು ಅನ್ನುವಂತ ಅಹಂಕಾರವನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾವಲ್ಲ. ಆಗ ಮತ್ತೆ ಮಾರನೇ ದಿನ ರೈತ ಬರ್ತಾನೆ. ರೈತ ತನ್ನ ಮಕ್ಕಳ ಜೊತೆಯಲ್ಲಿ ಬರ್ತಾನೆ. ಮಕ್ಕಳ ಜೊತೆಯಲ್ಲಿ ಬಂದು ನೋಡ್ತಾನೆ, ಮರದ ಕೆಳಗಡೆ ಕಲ್ಲು ಇರಲ್ಲ. ಸೊ ಮರದ ಕೆಳಗಡೆ ಕಲ್ಲು ಇಲ್ಲ ಅಂತಂದ್ರೆ ಅದಕ್ಕೇನ್ ಅರ್ಥ ಇದೆ ಅಲ್ವಾ? ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ದೇವರ ವಿಗ್ರಹ ಇದೆ ಅಂತಂದ್ರೆ ಆ ದೇವಸ್ಥಾನದ ದ್ವಾರ ಬಾಗಿಲಿಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತೀವಿ. ಅದೇ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರು ಇಲ್ಲ ಅಂತ ಗೊತ್ತಾದ್ರೆ ಆ ಕಡೆ ಮುಖ ಕೂಡ ಮಾಡಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಬೇವಿನ ಮರದ ಕೆಳಗಡೆ ಕಲ್ಲು ಇಲ್ಲ ಅಂತ ರೈತನ ಗಮನಕ್ಕೆ ಯಾವಾಗ ಬಂತೋ, ಆಗ ರೈತ ತನ್ನಿಬ್ಬರು ಮಕ್ಕಳಿಗೂ ಆ ಮರವನ್ನ ತೋರಿಸಿ ಹೇಳ್ದ, ನೋಡಿ ಮಕ್ಕಳೇ, ನಾಳೆ ಈ ಬೇವಿನ ಮರವನ್ನ ತುಂಡು ತುಂಡಾಗಿ ಕಟ್ ಮಾಡಿಸಿ ಏನ್ ಮಾಡಿಸ್ತೀರಾ? ನೇಗಿಲು, ಹೊಲವನ್ನ ಉಳಲಿಕ್ಕೆ ನೇಗಿಲನ್ನ ಮಾಡಿಸಿ ಅಂತ ಹೇಳ್ದ. ಹಾಗೆ ಇನ್ನೊಂದ್ ಕೆಲ್ಸ ಮಾಡಿ, ಈ ಕಲ್ಲು ಇದೆಯಲ್ವಾ, ಈ ಕಲ್ಲನ್ನು ಸಹ ಕಲ್ಲು ಹೊಡೆಯೋರಿಂದ ಹೊಡೆಸ್ಬಿಡಿ, ನೇಗಿಲನ್ನ ಕಟ್ಟಿ ಉಳೋದಿಕ್ಕೆ ಬರುತ್ತೆ ಇದು ಅಂತ ಹೇಳು. ಆಗ ಈ ಮಾತನ್ನ ಕಲ್ಲು ಮತ್ತು ಮರ ಎರಡೂ ಕೇಳಿಸ್ಕೊಂಡು, ತುಂಬಾ ಗಮನವಿಟ್ಟು ಕೇಳಿಸ್ಕೊಂಡು, ಅವೆರಡಕ್ಕೇನಾಯ್ತು, ಹೃದಯ ಡಬಡವಾ ಡಬಡವಾ ಅಂತ ಹೊಡ್ಕೊಳ್ಳೋದಕ್ ಶುರುವಾಯ್ತು. ನಾವೇನಾದ್ರೂ ದೂರ ದೂರ ಇದ್ರೆ ಖಂಡಿತ ಮುಗೀತು ನಮ್ ಕತೆ, ನಮ್ಮನ್ನ ಈ ಜನ ಬದುಕೋಕ್ ಬಿಡಲ್ಲ ಅಂತ ಅನಿಸ್ತು.
ಆಗ ಅವೆರಡಕ್ಕೂ ಭಯ ಆಗಿ ಹೇಳ್ತವೆ. ಆ ರೈತ ಮತ್ತೆ ರೈತನ ಮಕ್ಕಳು ಸ್ವಲ್ಪ ದೂರ ಹೋಗ್ತಾ ಇದ್ದದ್ದನ್ನೇ ಕಾಯ್ತಾ ಇದ್ದ ಆ ಕಲ್ಲು ಹೇಳುತ್ತೆ ಬೇವಿನ ಮರಕ್ಕೆ, ನಾನು ಬರಲಾ ಅಂತ ಕೇಳುತ್ತೆ, ನಾನ್ ನಿನ್ ಬಳಿಗ್ ಬರ್ಲಾ ಅಂತ ಕೇಳುತ್ತೆ. ಆಗ ಬೇವಿನ ಮರ ಹೇಳತ್ತೆ, ಬಾಬಾ ಬೇಗ ಬಾ, ಆದಷ್ಟು ಬೇಗ ಬಂದು ನನ್ ಬುಡದಲ್ಲಿ ಕೂತ್ಕೋ ಅಂತ ಹೇಳತ್ತೆ. ಹೀಗೆ ಮತ್ತೆ ಬೇವಿನ ಮರ ಮತ್ತು ಕಲ್ಲು ಎರಡು ಒಂದ್ ಹಾಕ್ತವೆ, ಆತ್ಮೀಯ ಸ್ನೇಹಿತರಾಗ್ತಾರೆ, ತುಂಬಾ ಸಂತೋಷವಾಗಿರುತ್ತೆ. ಈಗ ರೈತ ಕಳಿಸಿದ್ನಲ್ವಾ, ಮರವನ್ನ ಕಡಿಸು ಕಲ್ಲನ್ನ ಹೊಡ್ಸು ಅಂತ. ಏನಾಯ್ತು ಹಾಗಾದ್ರೆ ಮುಂದೆ? ಇವೆರಡು ಒಟ್ಟಾದ್ವಲ್ಲ, ನೋಡೋಣ ಮುಂದೆ ಏನಾಯ್ತು ಅಂತ. ಮಾರನೇ ದಿನ ಮರ ಕಡಿಯುವವರು ಬಂದ್ರು. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಹೊಡೆಯೋರು ಸಹ ಬಂದ್ರು. ಅವರು ಬಂದ್ರು ಹೇಳಿದ್ರು, ಇದು ಅಮ್ಮನ ಕಲ್ಲು, ಹೊಡೆಯುವುದು ಬೇಡ ಅಂತ ಹೇಳಿ ಅವರೂ ಸಹ ಹೊರಟು ಹೋದ್ರು. ಮತ್ತೆ ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಕಂಟಕ ಅಂದ್ರೆ ಸಂಕಟ, ಕಷ್ಟ. ಆ ಕಷ್ಟದಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯನೂ ಇಲ್ಲದೆ ಸುಖವಾಗಿದ್ದಾವೆ. ಹೀಗೆ ನಾವು ಒಟ್ಟಿಗೆ ಇರಬೇಕು. ಬರೀ ಒಟ್ಟಿಗೆ ಇದ್ರೆ ಸಾಕಾಗಲ್ಲ, ಹೊಂದಾಣಿಕೆ ಇರಬೇಕು, ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು. ಇದ್ದಾಗ ನಮ್ಮ ಸಂಬಂಧ ಗಟ್ಟಿಯಾಗುತ್ತೆ, ಸುಖ ಸಂತೋಷಗಳು ಮನೆ ಮಾಡುತ್ತೆ. ಏನಾಯ್ತು, ನಮ್ ಜನ ಭಯ ಪಡ್ತಾರೆ ಅಲ್ವಾ? ದೇವರು ಅಂತಂದ್ರೆ ಭಕ್ತಿಗಿಂತ ಜಾಸ್ತಿ ಭಯನೇ ಇದೆ. ಅಂದ್ರೆ ಏನ್ ಆಗ್ಬಿಡುತ್ತೋ ಅನ್ನುವಂತಹ ಭಯ. ಈ ಭಯ ಭಕ್ತಿ ಎರಡು ಒಟ್ಟಿಗೆ ಇದ್ದಾಗ ಮಾತ್ರ ಅದು ಸಾರ್ಥಕ ಜೀವನ ಅಂತ ಅನ್ಸ್ಕೊಳ್ಳುತ್ತೆ. ಇಲ್ಲಿ ಮಾರನೇ ದಿನ ಬರ್ತಾರೆ, ಕಲ್ಲು ಮರದ ಕೆಳಗಡೆ ಬಂದು ಕೂತಿರುತ್ತೆ. ಈ ಮರ ಕಡಿಯೋರು ಬಂದು ನೋಡ್ಕೊಂಡು ಹೇಳ್ತಾರೆ, ಅವರಿಗೆ ದೇವರ ಮರ ಅಂತ ಅನ್ಸ್ಬಿಡುತ್ತೆ, ಅಮ್ಮನ ಮರ ಅಂತ ಅನ್ಸುತ್ತೆ. ಅಯ್ಯೋ, ಎಲ್ಲಾದ್ರೂ ಉಂಟಾ, ಅಮ್ಮನ ಮರವನ್ನ ಕಡಿತಾರ, ನಾವು ಕಡಿಯಲ್ಲಪ್ಪ ಅಂತ ಹೇಳಿ ವಾಪಸ್ ಹೋಗ್ತಾರೆ. ನೀವು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ವಾಪಸ್ ಹೋಗ್ತಾರೆ. ನೆಕ್ಸ್ಟ್ ಅವ್ರಾದ್ಮೇಲೆ ಕಲ್ಲು ಹೊಡೆಯೋರು ಬರ್ತಾರೆ. ಕಲ್ಲು ಯಾವಾಗ್ಲೂ ಇದ್ದ ಹಾಗೆ ಮರದ ಬುಡದಲ್ಲೇ ಇದೆ. ಸೊ ಇದನ್ನ ನೋಡ್ಬಿಟ್ಟು, ಇದು ಅಮ್ಮನ ಕಲ್ಲು, ಇದನ್ನ ಯಾರಾದ್ರೂ ಹೊಡೆದವ್ರು ಉಂಟಾ ಅಂತ ಹೇಳಿ ಭಯದಿಂದ ಅವರು ವಾಪಸ್ ಹೋಗ್ತಾರೆ. ಸೊ ಹೀಗಾಗಿ ಮರ ಮತ್ತು ಕಲ್ಲಿಗೆ ಬಂದಿದ್ದಂತ ಕಷ್ಟ ದೂರ ಆಯ್ತು. ಹಾಗಾಗಿ ಅವತ್ತಿನಿಂದ ಮರ ಮತ್ತು ಕಲ್ಲು ಒಟ್ಟಿಗೆ ಸುಖವಾಗಿ ಬಾಳ್ತಾ ಇದ್ವು. ಇದು ನಮ್ಮ ಈ ಜನಪದ ಸಾಹಿತ್ಯದ ಒಂದು ಸಂದೇಶ ಆಗಿದೆ ಮಕ್ಕಳೇ. ನಾವು ಸಹ ಒಟ್ಟಿಗೆ ಬಾಳಬೇಕು, ಜೊತೆಗೆ ಹೊಂದಾಣಿಕೆಯಿಂದ ಬದುಕಬೇಕು. ಬದುಕದಾಗ ನಮ್ಮ ಜೀವನದಲ್ಲೂ ಸಹ ಸುಖ ಸಂತೋಷ ನೆಮ್ಮದಿಗಳು ಮನೆ ಮಾಡುತ್ತೆ ಅಲ್ವಾ? ನಿಮ್ಗೆ ಈ ಕತೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋವನ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಮುಂದೆ ಬರುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಲ್ವಾ? ನಿಮ್ಗೆ ಹಾಗೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಮಕ್ಕಳೇ. ಇದುವರೆಗೂ ನಮ್ಮ ವಿಡಿಯೋವನ್ನ ನೋಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಮಕ್ಕಳೇ.